ಗುರು ಶ್ರವಣ ಬೆಳಗೊಳ ಗುಡ್ಡ ಅಂದರೆ ಎಷ್ಟೊಂದು ಇರ್ಬೇಕು. ಚೆನ್ನಾಗಿರ್ರಿ ಎಲ್ಲರೂ. ರಾಮನ ಇಡ್ಲಿ ಅಂತೆ ಫೇಮಸ್ಸು. ನಾವು ಇವಾಗ ಶ್ರಾವಣ ಬೆಳಗೋದಾಗಿದ್ದೀವಿ. ಬುದ್ಧ ಅಂದರೆ ಪೀಸ್. ಶ್ರೀ ಆದಿನಾಥ ತೀರ್ಥಕರು ಇವರು ಬುದ್ಧವರು. ನೋಡಿ ಫ್ರೆಂಡ್ಸ್ ಚೆನ್ನಾಗೈತಲ್ಲ. ಇವಾಗ ಹೋಗಂಬ್ರಿ ಫ್ರೆಂಡ್ಸ್ ಅಲ್ಲಿಗೆ ನೋಡಂಬ್ರಿ. ಬುದ್ಧ ಟು ಪೀಸ್ ದ ಸೋಲ್. ಅಲ್ಲೊಂದು ಚಿಕ್ಕ ಗುಡ್ಡ ಇದೆ, ಆದರೆ ಅದು ಸಣ್ಣ ಗುಡ್ಡ, ಇದು ದೊಡ್ಡ ಗುಡ್ಡ. ಹಳೆ ಕಾಲದ್ದು ಇವೆಲ್ಲ ಹಳೆವು ಕೆತ್ತನೆಗಳವೆಲ್ಲ ಚೆನ್ನಾಗಿ ಕೆತ್ತಾರ. 10 ಶತಮಾನ ಹಂಗಂದ್ರೆ ನಮ್ಮಂಥ 10 ತಲೆ ಬಿದ್ದಾವೆ ಇವಾಗಲೇ. ದರ್ಶನಕ್ಕೆ ದಾರಿ. ಪೂಜೆಗೆ, ಅನ್ನದಾನಕ್ಕೆ, ಔಷಧಾನಕ್ಕೆ, ವಿದ್ಯಾದಾನಕ್ಕೆ ಕಾಣಿಕೆ ಹಾಕಂತಂದ್ರೆ ಕಾಣಿಕೆನ ಹಾಕ್ಬೋದು. ಕೌಂಟರ್ ಬಂದು
ವೆಂಕಟೇಶ್ವರ ಮೂರ್ತಿ ಇದು ಬಾಹುಬಲಿ ಸ್ವಾಮಿಯವರು. ಇದು ಬೆಂಗಳೂರಲ್ಲಿ ನಿಯರು 144 ಕಿಲೋಮೀಟರ್ಸ್. ಇದು ನಮ್ಗೆ ಅಂದರೆ ರಾಯಚೂರಿಗೆ ಅಂದರೆ ಫುಲ್ಲು ದೂರ ಆಗ್ತದೆ. ಇದು ಬೆಂಗಳೂರವ್ರಿಗೆ ಅಂದರೆ ನಿಯರೇ ಇದು ಅಂತ ಆ ಕಡೆ ಹೋಗ್ರಿ. ನೀವು ಎಷ್ಟು ಇಯರ್ ಆಯ್ತಾನೆ ಇಲ್ಲಿ ವರ್ಕ್ ಮಾಡೋಕೆ? 3 years. 3 years. ಹಾಂ. ಇದು ಎಷ್ಟೈತೆ ಹೈಟ್ ಐತ? 58 ಫೀಟು. 58. ಹಾಂ. ಇವಾಗ ಹೆಂಗಣ್ಣ ಮೊದ್ಲಿನ ತನ ಇದು ಜನರು ಬರ್ತಾರಾ ಏನು ಇವಾಗ ಸ್ವಲ್ಪ ಕಮ್ಮಿ ಆಗ್ಯದ? ಇವಾಗ ಸ್ವಲ್ಪ ಕಡಿಮೆ, ಕೊರೋನಾದಿಂದ ಸ್ವಲ್ಪ ಕಡಿಮೆ ಆಗಿದ್ದಾರೆ ಜನಗಳು. ಇವಾಗ ಸ್ವಲ್ಪ ಜನಗಳು ಸ್ಯಾಟರ್ಡೇ ಸಂಡೇ ಜಾಸ್ತಿ ಇರ್ತಾರೆ, ರಜಾ ದಿನ ಜಾಸ್ತಿ ಇರ್ತಾರೆ. ಹಾಂ. ಮಾಸ್ಕ್ ಹೆಂಗೆ ಕಂಪಲ್ಸರಿ ಹಾಕಕ್ಕೆ ಕುಂತಾರ ಏನಿಲ್ಲ? ಮಾಸ್ಕ್ ಹಾಕ್ತಾರೆ, ಹೇಳಬೇಕು ಸ್ವಲ್ಪ ಜನಗಳಿಗೆ. ಹಾಂ. ಥ್ಯಾಂಕ್ಸ್. ಓಕೆ. ಹೆಸರು ಸಂತೋಷ್ ಅಂತ, ಎಂ ಬಿ ಸಂತೋಷ್ ಅಂತ. ಸಂತೋಷ. ನೀವು ಎಲ್ಲಿಂದ ಬಂದಿರ? ಬಂಗಾರಪೇಟೆ ತಾಲೂಕಿನಿಂದ ಬಂದಿದ್ದೀವಿ. ಕೋಲಾರ ಡಿಸ್ಟಿಕ್ಕು. KGF ಗೋಲ್ಡ್ ಬೆಲ್ಟ್ ಚಿನ್ನದ ಜಿಲ್ಲೆ ನಮ್ಮದು. ಕೆಲಸ ಕುಂತದ ಇಲ್ಲಿ ಪ್ಲೇಸ್ ಹೆಂಗೈತೆ? ಸ್ಟೆಪ್ಸ್ ಏರತ್ನಿಗೆ ಅಂತ ಏನು ತುಂಬ ಆನಂದವಾಗಿದೆ, ಬಲ್ಲೆ ಆನಂದವಾಗಿದೆ. ಕೊಡಕ್ಕೆ ಕುಂತದ ಇದೆಲ್ಲ ವ್ಯೂ ಪಾಯಿಂಟ್ ಹೆಂಗೆಲ್ಲ ನೋಡಕ್ ಚೆನ್ನಾಗೈತೆ? ಭಾರಿ ಸುಂದರವಾಗಿದೆ ದೇವರನ್ನೇ, ನೋಡಕ್ ತುಂಬಾ ಚೆನ್ನಾಗಿದೆ. ಮುಂದೆ ಯಾವ ಪ್ಲೇಸ್ ಕೊಂಡು? ಮುಂದೆ ಅದ್ಯಾವುದು 35 ಕಿಲೋಮೀಟರ್ ಹತ್ತದಲ್ಲಿದೆ ಅಂತೆ. ಅದ್ಯಾವುದಪ್ಪ? ಹೊಸಕೋಟೆ ಅಲ್ಲ, ಹೊಸಕೋಟೆ. ಅಲ್ಲಿಗೆ ಹೋಗೋಣ ಅಂತ ನಮ್ಮ ಆಸೆ ಇದೆ, ಹೋಗ್ತೀವಿ ಅಲ್ಲಿ. ನಿಮ್ಮ ಹೆಸರು? ಅವು ಮೈಸೂರು ಕೊಡ್ತೀರಿ ಇವಾಗ. ನೀವು ಮೈಸೂರು ಅಂಕಲ್? ಬಂಗಾರಪೇಟೆ. ಬಂಗಾರಪೇಟೆ. ಅದೇ ಕೋಳೂರು ಎಲ್ಲ ಇದ್ರು. ಕೋಲಾರ ಡಿಸ್ಟಿಕ್ಗೆ ಬಂಗಾರಪೇಟೆ. ನಮ್ಮ ಹೆಸರು ವೆಂಕಟಪ್ಪ ಸ್ವಾಮಿ ಅಂತ. ಸ್ವಾಮಿ. ನಾವು ನಿಮ್ಗೆ ಹೆಂಗೆ ಫೀಲ್ ಕೊಡಕ್ಕೆ ಕುಂತದ ಸರ್ ಇದು? ನಾವು ಇಲ್ಲಿಗೆ ಆದಿಚುಂಚನಗಿರಿಗೆ ಬಂದಿದ್ರಿ. ಆದಿಶಂಕರ್ ಅಲ್ಲಿ 3 ದಿವಸ ಇದ್ರು ಆದಿಚುಂಚನಗಿರಿ. ಜಲಕೋಟೆ ತಾಲೂಕು ಗ್ರಾಮ ಪಂಚಾಯತ್ ಸದಸ್ಯರು, ನಾಗನಹಳ್ಳಿ ಸದಸ್ಯರುಗಳು, ಗ್ರಾಮ ಪಂಚಾಯತಿ ಸದಸ್ಯರುಗಳು. ನಾವಿಲ್ಲಿ ನೀವು ಇಲ್ಲಿ ಬಂದ್ರೆ ಹೆಂಗೆ ಅನ್ಸಕ್ಕಂತದ ನಿಮ್ಗೆ? ಈ ಪ್ಲೇಸ್ ಹೆಂಗೆ? ಚೆನ್ನಾಗಿದೆ. ಒಳ್ಳೆ ವ್ಯೂ ಪಾಯಿಂಟ್ ಎಲ್ಲ ಎಲ್ಲ ಜನ ಭಕ್ತಾದಿಗಳು ಬಂದು ಇಲ್ಲಿ ಹೋಗ್ಬೇಕು, ಯಾವತ್ತಿದ್ರಿ ಸೇವೆ ಮಾಡ್ಕೊಂಡು ಹೋಗ್ಬೇಕು ಅಂತ ಈ ಮುಖಾಂತರ ಕೇಳ್ಕೊತಾರೆ. ಆ ಕಡೆ ಬೆಟ್ಟಕ್ಕೆ ಹೋಗ್ಬೇಕು. ಆ ಕಡೆ ಬೆಟ್ಟಕ್ಕೆ ಹೋಗ್ಬೇಕು. ಇದೇ ಮೂರ್ತಿನ ಕೆಲವು ಕಟ್ಟಾಗಿರೋದು ಆ ಥರ ಎಲ್ಲ ಇದೆ. ಅವಾಗಿನ ಕಾಲದಾಗ, ಆವಾಗಿನ ಕಾಲದಲ್ಲಿ ಇದ್ದ ಭೂಮಿಲಿ ಆಗಿನ ಕಾಲದವರು ಚೆನ್ನಾಗಿ ಮಾಡಿದ್ದಾರೆ. ಒಟ್ಟಿನಲ್ಲಿ ಈಗ ನಾವು ಅದನ್ನ ಅಳವಡಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾವು ಇಲ್ಲಿ ಭಕ್ತಾದಿಗಳು ಇಲ್ಲೆಲ್ಲ ಬಂದವರೆಲ್ಲ ರೆಸ್ಪಾನ್ಸಿಂಗ್ ಐತೆ. ನಮ್ಮ ಜನ ಅಂತಂದರೆ ಪ್ಲಾಸ್ಟಿಕ್ ಎಲ್ಲಿ ಬೇಕಂದ್ರೆ ಅಲ್ಲಿ ಹಾಕಿ ಗಲೀಜು ಮಾಡಿರ್ತಾರೆ. ನಾವು ಹಂಗೆ ಮಾಡೋದು ಬೇಡ ಫ್ರೆಂಡ್ಸ್. ಚೆನ್ನಾಗೆ ಸ್ವಲ್ಪ ಸ್ವಚ್ಛತೆ ಕಾಪಾಡಮ್ಮ. ಯಾಕಂದ್ರೆ ಇವೆಲ್ಲ ಹಿಸ್ಟಾರಿಕಲ್ ಪ್ಲೇಸ್. ನಮ್ಗೆ ಇವೆಲ್ಲ ಸ್ವಲ್ಪ ನೆನೆಸ್ಕೊಂಡ್ರೆ ನಮ್ಮ ಹಳೆ ಕಾಲ ಎಲ್ಲ ನಮ್ಗೆ ನೆನಪು ಬರ್ತದೆ. ಸೊ ಯೂಸ್ ಡಸ್ಟ್ಬಿನ್ಸ್ ಮೋರ್. ನಿಮ್ಮ ಹೆಸರು ಸ್ವಾಮಿ? ದುಂಡಪ್ಪ ಲೋಕಾಪುರ್. ದುಂಡಪ್ಪ ಲೋಕಾಪುರ್. ಇಲ್ಲಿ ಸ್ವಾಮಿ ಇಲ್ಲಿ ಬಂದ್ಮ್ಯಾಕೆ ಏನು ಅನ್ಸಕ್ಕಂತ ಸ್ವಾಮಿ? ಇಲ್ಲಿ ಎಲ್ಲ ಚೆನ್ನಾಗಿದೆ ಸ್ವಾಮಿ, ನಮ್ಮ ಕಡೆ ಈ ಥರ ಏನಿಲ್ಲ. ಬಾಗಲಕೋಟೆ ಡಿಸ್ಟಿಕ್ ಮುಧೋಳ ತಾಲೂಕು ವಜ್ರಮಟ್ಟಿ ನಮ್ಮೂರ. ಅವಾಗಲೇ ಸ್ವಾಮಿ ಅವ್ರು ಮಾತಾಡ್ರಿ. ಈ ಮನ್ಗಂಡ ಸ್ವಾಮಿನಾ? ನಮ್ಮೂರವನೇ ಸ್ವಾಮಿ.